ಕಂಪ್ನಿಗೆ ಸಂಬಂಧಪಟ್ಟಾಗೆ ಅವ್ರು ಫೋರ್ಜರಿ ಮಾಡಿರೋದು ಏನೇನು ಸಿಕ್ಕಿದೆಯೋ ಎಲ್ಲ ತನಿಖೆ ಅಧಿಕಾರಿಗಳಿಗೆ ನಾನೆಲ್ಲ ತಲುಪಿಸಿದ್ದೀನಿ. ಪಾಪ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ. ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಂಗೆ ನ್ಯಾಯ ಕೊಡಿಸ್ಕೊಡಿ. ನಮ್ಮ ಯಜಮಾನ್ರು ಹೊರಟೋಗಿದ್ದಾರೆ, ಅದು ನಮ್ಗೆ ಲೈಫ್ ಲಾಂಗ್ ನಮ್ಮ ಜೊತೆ ಆ ನೋವು ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಅವ್ರ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. ನಾನು ಇಷ್ಟೇ ಮಾತಾಡೋಕ್ಕಾಗೋದು, ದಯವಿಟ್ಟು ನಂಗೆ ಬೇರೆ ಏನೂ ಕೇಳಬೇಡಿ. ಎಲ್ಲ ಮುಂದೆ ತನಿಖೆಗೆ ನಾನು ಕೊಟ್ಟಿದ್ದೀನಿ. ತನಿಖೆ ಆದಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಮೇಡಮ್, ಡೆತ್ ನೋಟ್ ಸಿಕ್ಕಿದ ಮೇಲೇ ವಿಚಾರ ಎಲ್ಲ ನಿಮ್ಗೆ ಗೊತ್ತಾಗಿದ್ದ ಅಥವಾ ಅದಕ್ಕಿಂತ ಮುಂಚೆ? ಅದು ಸರ್, ಮೊದಲು ಯಾವಾಗಲೂ ಯಜಮಾನ್ ಹೇಳೋರು ಸರ್, ಈ ಥರ ಎಲ್ಲ ಕಾಟ ಕೊಡ್ತಾರೆ ಮಾಡ್ತಾರೆ ಅಂದರೆ ಹಿಂಗೆ ಅಂತ. ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಮೇಡಮ್, ನಿಮಗೆ ದರ್ಶನ್ ಅವರು, ಉಪೇಂದ್ರ ಅವರು ಇವರೆಲ್ಲ ತುಂಬ ಅತ್ಯಾಪ್ತರು, ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದರು. ಇವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋ ಅಂತ ಇದು ಮಾಡಿದ್ದಿಲ್ವಾ ನೀವು ಅಂತ? ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ದಿದ್ರೆ ಬಹುಶಃ ಕರೆದು ಕೂರಿಸಿ ಮಾತಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೋದಿತ್ತಲ್ಲ, ಇಷ್ಟೊಂದು ದೊಡ್ಡ ಅನಾಥ. ಬಟ್ ಈ ಥರ ಸಂದರ್ಭ ಬರುತ್ತೆ ಅಂದರೆ ಅವರು ಯಜಮಾನ್ರು ಹಂಚ್ಕೊಂಡಿದ್ರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಸರ್. ಬಟ್ಟೆಗಳ ಜೊತೆ ಅದು ಡೆತ್ ನೋಟ್ ಸಿಕ್ತು ನೋಡಾದ್ಮೇಲೆ ತುಂಬ ನೋವು ಆಯಿತು, ಶಾಕು ಆಯಿತು. ಅವರು ಪಾಟಲ್ ಬಗ್ಗೆ ಬರ್ತಿದ್ರು, ಈ ಥರ ಹಿಂಗೆ ಅನ್ಯಾಯ ಆಗಿದೆ. ಮೊದಲು ಯಾವಾಗಲೂ ಒಂದೊಂದ್ಸರಿ ಹೇಳೋರು, ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ, ಕಾಟ ಕೊಡ್ತಾರೆ, ತುಂಬ ಕಿರುಕುಳ ಕೊಡ್ತಾರೆ ಅಂತ. ಬಟ್ ಈ ಮಟ್ಟಕ್ಕಾಗುತ್ತೆ ನಮ್ಗೆ ಗೊತ್ತಿಲ್ಲ. ನಾವು ಧೈರ್ಯ ಕೊಟ್ಟಿದ್ವಿ, ಇಲ್ಲ ಏನೇ ಇದ್ರು ಹಂಚ್ಕೊಂಡು ತಲೆ ಕೆಡಿಸ್ಕೊಂಡು ಮೇಂಟೈನ್ ಮಾಡೋಣ ಅಂತ. ಬಟ್ ಈ ಲೆವೆಲ್ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಪಾರ್ಟ್ನರ್ ಸುರೇಶು ತುಂಬ ಅವರು ಮತ್ತು ಒಬ್ಬಣ ಸುರೇಶಿಂದ ತುಂಬ ಕಿರುಕುಳ ಆಗಿದೆ ಸರ್. ನನಗೂ ನನ್ನ ಮಗುಗೂ ಥ್ರೆಟ್ ಇದೆ. ಯಾಕಂದರೆ ಕಂಪ್ನಿಗೆ ಸಂಬಂಧಪಟ್ಟಾಗೆ ಅವ್ರು ಫೋರ್ಜರಿ ಮಾಡಿರೋದು ಏನೇನು ಸಿಕ್ಕಿದೆಯೋ ಎಲ್ಲ ತನಿಖೆ ಅಧಿಕಾರಿಗಳಿಗೆ ನಾನೆಲ್ಲ ತಲುಪಿಸಿದ್ದೀನಿ. ಪಾಪ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ. ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಂಗೆ ನ್ಯಾಯ ಕೊಡಿಸ್ಕೊಡಿ. ನಮ್ಮ ಯಜಮಾನ್ರು ಹೊರಟೋಗಿದ್ದಾರೆ, ಅದು ನಮ್ಗೆ ಲೈಫ್ ಲಾಂಗ್ ನಮ್ಮ ಜೊತೆ ಆ ನೋವು ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಅವ್ರ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. ನಾನು ಇಷ್ಟೇ ಮಾತಾಡೋಕ್ಕಾಗೋದು, ದಯವಿಟ್ಟು ನಂಗೆ ಬೇರೆ ಏನೂ ಕೇಳಬೇಡಿ. ಎಲ್ಲ ಮುಂದೆ ತನಿಖೆಗೆ ನಾನು ಕೊಟ್ಟಿದ್ದೀನಿ. ತನಿಖೆ ಆದಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಮೇಡಮ್, ಡೆತ್ ನೋಟ್ ಸಿಕ್ಕಿದ ಮೇಲೇ ವಿಚಾರ ಎಲ್ಲ ನಿಮ್ಗೆ ಗೊತ್ತಾಗಿದ್ದ ಅಥವಾ ಅದಕ್ಕಿಂತ ಮುಂಚೆ? ಅದು ಸರ್, ಮೊದಲು ಯಾವಾಗಲೂ ಯಜಮಾನ್ ಹೇಳೋರು ಸರ್, ಈ ಥರ ಎಲ್ಲ ಕಾಟ ಕೊಡ್ತಾರೆ ಮಾಡ್ತಾರೆ ಅಂದರೆ ಹಿಂಗೆ ಅಂತ. ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಮೇಡಮ್, ನಿಮಗೆ ದರ್ಶನ್ ಅವರು, ಉಪೇಂದ್ರ ಅವರು ಇವರೆಲ್ಲ ತುಂಬ ಅತ್ಯಾಪ್ತರು, ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದರು. ಇವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋ ಅಂತ ಇದು ಮಾಡಿದ್ದಿಲ್ವಾ ನೀವು ಅಂತ? ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ದಿದ್ರೆ ಬಹುಶಃ ಕರೆದು ಕೂರಿಸಿ ಮಾತಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೋದಿತ್ತಲ್ಲ, ಇಷ್ಟೊಂದು ದೊಡ್ಡ ಅನಾಥ. ಬಟ್ ಈ ಥರ ಸಂದರ್ಭ ಬರುತ್ತೆ ಅಂದರೆ ಅವರು ಯಜಮಾನ್ರು ಹಂಚ್ಕೊಂಡಿದ್ರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಸರ್.